ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಸಪ್ತಮಿ ಗೌಡ ಅವರ ಸಿನಿಮಾ ಅಂತ ಬಂದಾಗ ಅಲ್ಲಿ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಯಾವಾಗ ಅವರು ಪಾಪ್ಕಾರ್ನ್ ಮಂಕಿ ಟೈಗರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದರು, ಬಟ್ ಅದರ ನಂತರ ಮಾಡಿದಂಥ ಒಂದು ಸಿನಿಮಾ ಇವತ್ತಿನ ಕಾಲಘಟ್ಟಕ್ಕೋದು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ. ಅಂದರೆ ಯೂಶ್ವಲಿ ಆಗುತ್ತೆ ಕಲಾವಿದರಿಗೆ, ಅಂದರೆ ನನ್ನ ಪಾತ್ರ, ನನ್ನ ರೇಂಜು, ಇವತ್ತಿಗೂ ಅದೆಲ್ಲವನ್ನು ರೀಕಾಲ್ ಮಾಡುವಂತಹ ವಿಷಯ ಹೇಗೆ ಪ್ಲಸ್ ಆಗುತ್ತೆ ಸಪ್ತಮಿಗೆ ಅಂತ? ಯಾವಾಗ್ಲೂ ಖುಷಿ ಆಗುತ್ತೆ. ಯಾವುದೇ ಒಂದು ಪಾತ್ರ ಅಷ್ಟು ಇಷ್ಟಪಟ್ಟಾಗ ಜನರು ಅಥವಾ ಒಂದು ಸಿನಿಮಾನ ಅಷ್ಟು ಇಷ್ಟಪಟ್ಟಾಗ ಖಂಡಿತ ಖುಷಿ ಆಗುತ್ತೆ. ಬಟ್ ಅದಕ್ಕಿಂತ ಐ ಥಿಂಕ್ ಮುಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ಅದು ನಮ್ಗೊಂದು ಪ್ಲಾಟ್ಫಾರ್ಮ್ ಫೌಂಡೇಶನ್ ಅಂತ ಕೊಡುತ್ತೆ. ಒಂದಿಷ್ಟು ಜನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪಾತ್ರಗಳನ್ನಾಗಿರ್ಬೋದು, ವ್ಯಕ್ತಿನಾಗಿರ್ಬೋದು. ಸೊ ಐ ಥಿಂಕ್ ಅದ್ರ ಜೊತೆ ಹಾಗೆ ನಾವು ಬೆಳೀತಾ ಹೋಗ್ತೀವಿ ಅಂತ. ಜೊತೆಗೆ ಒಂದು ಸಿನಿಮಾದ ಪಾತ್ರ, ಆ ಒಂದು ಪಾತ್ರನ ಕ್ಯಾರಿ ಮಾಡುವಂತಹ ಆ ರೈಟಪ್ಗಳು, ಸ್ಪೆಷಲ್ ಡೈರೆಕ್ಟರ್ಗಳು, ಪ್ರೊಡಕ್ಷನ್ ಹೌಸ್ಗಳು ಎಷ್ಟು ಪ್ಲಸ್ ಆಗುತ್ತೆ ಒಬ್ಬ ಕಲಾವಿದೆಯಾಗಿ ಅಂತ? ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಯಾಕಂದರೆ ಎಲ್ಲ ಡೈರೆಕ್ಟರ್ ವಿಷನ್ ಮೇಲೆ ಇರುತ್ತೆ. ಹೇಗೆ ಸ್ಕ್ರೀನ್ ಪ್ಲೇ ಏನಾಗ್ತಾ ಇದೆ, ಅಥವಾ ಆ ಸೀನ್ ಅಥವಾ ಫ್ರೇಮಲ್ಲಿ ಯಾರ್ಯಾರು ಕಾಣಿಸ್ಬೇಕು, ಅವ್ರು ಹೇಗೆ ಕಾಣಿಸ್ಬೇಕು, ಆ ಡೀಟೇಲಿಂಗ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಡೀಟೇಲಿಂಗ್, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಪ್ರತಿಯೊಂದು ಸಿನಿಮಾ ಅಂತ ಬಂದಾಗ ಆ್ಯಕ್ಟರ್ಸ್ ಅಲ್ಲದೆ ಇಡೀ ಯೂನಿಟ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಆರ್ಟ್ ವರ್ಕ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಕ್ಯಾಮ್ರಾ ಅವ್ರಾಗಿರ್ಬೋದು, ಪ್ರತಿಯೊಬ್ರದ್ದು. ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಕೊಲ್ಯಾಬ್ರೇಟಿವ್ ಎಫರ್ಟ್. ಯಾರೋ ಒಬ್ರು ಲೇಸಿ ಆಗಿಬಿಟ್ರೆ ಆ ಶಾರ್ಟ್ ಅವತ್ತಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಅಥವಾ ಫ್ರೇಮ್ ಚೆನ್ನಾಗಿ ಕಾಣಿಸಲ್ಲ. ಸೊ ಎಲ್ಲರೂ ಐ ಥಿಂಕ್ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡಿದಾಗಲೇ ಆ ಸಿನಿಮಾ ಅಷ್ಟು ಕಲರ್ಫುಲ್ ಆಗಿ ವೈಬ್ರೆಂಟ್ ಆಗಿ ಕಾಣಿಸೋಕ್ಕೆ ಸಾಧ್ಯ. ಜೊತೆಗೆ ಈ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಒಂದು ಸಿನಿಮಾದ ಆನ್ ಬೋರ್ಡ್ ಪ್ರೊಸೆಸ್ಸೇ ದೊಡ್ಡ ಮಟ್ಟದ ಥ್ರಿಲ್ಲಿಂಗ್ ಮೂಮೆಂಟ್ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸಿನಿಮಾದಲ್ಲಿ ಆನ್ ಬೋರ್ಡ್ ಈ ಹೀರೋ ಬಂದ, ಈ ಹೀರೋಯಿನ್ ಬಂದ್ಲು ಅಂದಾಗ ಆ ಒಂದು ನೆಟ್ವರ್ಕ್ ಶಾರ್ಪ್ ಆಗುತ್ತೆ. ಅದು ನಿನ್ನೆ ಮೊನ್ನೆಯಿಂದ ಕೂಡ ಆಗಿದೆ. ಅಂದರೆ ಆನ್ ಬೋರ್ಡ್ ಈ ಸಿನಿಮಾಗೆ ನೀವು ಬಂದ್ರಿ ಅಂದ ತಕ್ಷಣ ಇದು ಹೇಗೆ ಎನರ್ಜಿ ಕೊಡುತ್ತೆ? ಅಂದರೆ ಖಂಡಿತ ಯಾವುದೇ ಒಂದು ಸಿನಿಮಾ ಸೈನ್ ಮಾಡಿದಾಗ್ಲೂ ಅದು ಒಂದು ಜೋಶ್ ಕೊಡುತ್ತೆ, ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಯಾಕಂದರೆ ಒಂದು ಪಾತ್ರನ ನಾವು ಒಪ್ಕೊಂಡಿದ್ದೀವಿ ಅಂತ ಅಂದಾಗ ಆ ಪಾತ್ರದ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊಳ್ಬೇಕಾಗತ್ತೆ. ಸೊ ಅದು ಎಷ್ಟು ನಮಗೆ ಖುಷಿ ಕೊಡುತ್ತೋ ಅಷ್ಟೇ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಯಾಕಂದರೆ ಒಂದು ಇಡೀ ತಂಡ ಆ ಪಾತ್ರ ಇವ್ರ ಕೈಲಿ ನಿಭಾಯಿಸ್ಬೋದು ಅಂತ ನಮಗೆ ಅದನ್ನು ಒಪ್ಸಿರ್ತಾರೆ. ಸೊ ಐ ಥಿಂಕ್ ಆ ಖುಷಿ ಜೊತೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ ಒಂದು ಪಾತ್ರನ ಒಪ್ಕೊಬೇಕಾದ್ರೆ. ಸೊ ಆ ಪಾತ್ರನ ಒಪ್ಕೊಬೇಕಾದ್ರೆ ಒಂದಿಷ್ಟು ನಮ್ಗೇನು ಅದರಿಂದ ವಾಟ್ ಇಸ್ ದ ಟೇಕ್ ಅವೇ ಒಂದು ಪಾತ್ರದಿಂದ, ಅಥವಾ ನಮಗೆ ಅದರಿಂದ ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗ್ತಾ ಇದೆ ಅನ್ನೋದು ಮೋರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಸಪ್ತಮಿಯವರು ಮಾಡಿದಂತಹ 4 ಸಿನಿಮಾಗಳು, ಫಾರ್ ಎಕ್ಸಾಂಪಲ್, ಅಂದರೆ ಪ್ರತಿ ಪಾತ್ರವೂ ಅದಕ್ಕೆ ಬೇರೆಯಾದಂಥ ಒಂದು ರೇಂಜ್ ಇತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಅಂಬಿಕಾ ಅಂತಂದಾಗ ಇದಕ್ಕೆ ಬೇಕಾದಂಥ ಒಂದು ಪ್ರಿಪ್ರೇಷನ್ ಅನ್ನೋದನ್ನು ನೀವು ಅಡಾಪ್ಟ್ ಮಾಡ್ಕೊಂಡ್ರಾ, ಅಥವಾ ಕತೆ ಜೊತೆ ಟ್ರಾವೆಲ್ ಮಾಡಿದ್ರಾ? ಅಂದರೆ ಇವಾಗ ಕತೆ ಜೊತೆ ಆ್ಯಕ್ಚುಲಿ ಟ್ರಾವೆಲ್ ಆಗ್ತಾ ಇದ್ದೀನಿ. ಬಟ್ ಟೆಸ್ಟ್ ನಾವೇನು ಲುಕ್ ಟೆಸ್ಟ್ ಮಾಡಿದ್ವಿ, ಅವಾಗ ಒಂದಿಷ್ಟು ಪಾಯಿಂಟರ್ಸ್ ಹೇಳಿದರು. ಅಂದರೆ ಈ ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡುತ್ತೆ ಅಂದರೆ. ಸೊ ಐ ಥಿಂಕ್ ಆವಾಗ ಲುಕ್ ಟೆಸ್ಟಲ್ಲಿ ಏನು ಪ್ರಾಬ್ಲಿ ನೀವು ಇನ್ನೂ ಆ ವಿಡಿಯೋ ಇಸ್ ನಾಟ್ ಇನ್ನೂ ಬಂದಿಲ್ಲ ಆಚೆ. ಬಟ್ ಅದರಲ್ಲಿ ಒಂದಿಷ್ಟು ಇಸ್ ಅ ವೆರಿ, ಅಂದರೆ ಲೌಡ್ ಇಲ್ಲ, ಅವಳ ಮೂವ್ಮೆಂಟ್ಸ್ ಆಗಿರ್ಬೋದು, ಅವಳು ನಡೆಯೋದಾಗಿರ್ಬೋದು, ಅದೆಲ್ಲ ಇಸ್ ನಾಟ್ ವೆರಿ ಲೌಡ್ ಅಥವಾ ಬ್ರಾಡ್ ಆಗಿ ಆ ಥರ ಇಲ್ಲ. ಸೊ ಆ ಥರ ಪಾತ್ರನ, ಸೊ ಐ ಥಿಂಕ್ ಅದರಿಂದ ವಿ ಕ್ಯಾರಿಡ್ ಇಟ್ ಆನ್ ಇವಾಗ ಸಿನಿಮಾಗೂ ಅಂತ. ಜೊತೆಗೆ ಪಾಪ್ಕಾರ್ನ್ ಮಂಕಿ ಟೈಗರ್ ಆಗಲಿ, ಕಾಂತಾರ ಆಗಲಿ, ದ ವ್ಯಾಕ್ಸಿನ್ ವಾರ್ ಆಗಲಿ, ಯುವ ಆಗಲಿ, ಇನ್ಕ್ಲೂಡಿಂಗ್ ಇದು, ಅಂದರೆ ಆಯಾ ಕತೆ, ಆಯಾ ನೇಟಿವಿಟಿಗೆ ತಕ್ಕಂಗೆ ಕ್ಯಾರೆಕ್ಟರ್ಗಳನ್ನು ಮಾಡೋದ್ರ ಜೊತೆಗೆ ಇದು ಎಷ್ಟು ವಿಭಿನ್ನವಾಗಿರುತ್ತೆ ಈ 4 ಸಿನಿಮಾಗಳು ಹೋಲಿಸಿದ್ರೆ? ಅಂದರೆ ಐ ಥಿಂಕ್ ಪ್ರತಿಯೊಂದು ಒಂದು ಇಷ್ಟು ಎಕ್ಸ್ಟ್ರೀಮ್ಸ್ ಅಂತ. ಗಿರಿಜಾನ ಪಾತ್ರಕ್ಕೆ ಹೋದರೆ ಲುಕ್ ಆ್ಯಂಡ್ ಫೀಲ್ ಬೇರೆ ಆಯಿತು. ಆ್ಯಂಡ್ ಲೀಲಾ ಅನ್ನೋ ಪಾತ್ರ ಆಗಿರ್ಬೋದು, ಅಥವಾ ವ್ಯಾಕ್ಸಿನ್ ವಾರ್ ಬಂದು ಇಟ್ ವಾಸ್ ಅ ರಿಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಶ್ರೀಲಕ್ಷ್ಮಿ, ಡಾಕ್ಟರ್ ಶ್ರೀಲಕ್ಷ್ಮಿ ಅಂತ. ಸೊ ಯುವಾಲಿ ಸಿರಿ ಅನ್ನೋ ಪಾತ್ರ, ಐ ಥಿಂಕ್ ದಟ್ ವಾಸ್ ದ ಓನ್ಲಿ ನಾನು ಸಿಟಿ ಹುಡುಗಿ ಪಾತ್ರ ಅಂತ ಮಾಡಿದ್ದು. ಸೊ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ದಟ್. ಅಥವಾ ಒಂದು ಕಮರ್ಷಿಯಲ್ ಸಾಂಗ್ ಅಂತ ಮಾಡಿದ್ದು, ಕವಿತೆ ಸಾಂಗು. ಯಾಕಂದರೆ ನಾನು ಯಾವುದೋ ಕಮರ್ಷಿಯಲ್ ಎಲ್ಲ ಮಾಂಟೇಜಸ್ ಮೇಲೆ ಹೋಗ್ತಾ ಇತ್ತು. ಸೊ ಒಂದಿಷ್ಟು, ಸೊ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಏನೋ ಒಂದು ಅಟ್ಲೀಸ್ಟ್ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಆಪ್ಷನ್ ಸಿಗುತ್ತೆ. ಸೊ ಐ ಥಿಂಕ್ ಪ್ರತಿಯೊಂದೂ ಎಲ್ಲ ಸಿನಿಮಾದಲ್ಲೂ ಅದೊಂದು ಯಾವುದೋ ಒಂದು ಕ್ಯಾರೆಕ್ಟರಲ್ಲಿ ಒಂದು ಏನೋ ಒಂದು ನಿಮ್ಗೆ ಕನೆಕ್ಟ್ ಆಗುತ್ತೆ. ಹೌದು, ಈ ಕ್ಯಾರೆಕ್ಟರ್ ನನಗೆ ಐ ಥಿಂಕ್ ಇಟ್ ವಿಲ್ ರಿಲೇಟ್ ಟು ಮೀ ಅನ್ನತ್ತ. ಸೊ ಅಂಬಿಕಾನ ಪಾತ್ರ ಬಂದಾಗ ಐ ಥಿಂಕ್ ಒಂದಿಷ್ಟು ಸೀನ್ಸ್ ಇದೆ, ಒಂದಿಷ್ಟು ಡೈಲಾಗ್ಸ್ ಇದೆ. ಸೊ ಅದು ಐ ಥಿಂಕ್ ನನಗೆ ಐ ವಾಂಟೆಡ್ ಟು ಟ್ರೈ ಇಟ್ ಔಟ್. ಮತ್ತು ಅವಳು ಹೇಳೋ ಟೋನ್ ಆಗಿರ್ಬೋದು, ಅದೆಲ್ಲ ಐ ವಾಂಟೆಡ್ ಟು ಅದೊಂದು ಟ್ರೈ ಮಾಡಬೇಕಿತ್ತು. ಸೊ ಐ ಥಿಂಕ್ ದಟ್ ವಾಸ್ ಮೋರ್ ಎಕ್ಸೈಟಿಂಗ್. ಜೊತೆಗೆ ಅಶೋಕ ಅಂದ್ರೆ ನಾವು ಇತಿಹಾಸದ ಪುಟವನ್ನು ತೆಗೆದು ನೋಡ್ತೀವಿ. ಬಟ್ ಇದಕ್ಕಿದೆ ರೈಸ್ ಆಫ್ ಅಶೋಕ ಅಂದಾಗ
ಒಂದು ಸಮುದಾಯದ ನಾಯಕನ ಕಥೆ ಅಂತಂದ್ರು. ಈ ಥರದ ರಿಯಲಿಸ್ಟಿಕ್ ಕಥೆಗಳು ಸಿನಿಮಾವಾಗಿ ಬಂದಾಗ ಅದನ್ನ ಆಡಿಯನ್ಸ್ ಮೇಲೆ ಆಗುವಂಥ ಇಂಪ್ಯಾಕ್ಟು ಒಬ್ಬ ಕಲಾವಿದಗೆ ಅದು ಜರ್ನಿ ಹೇಗೆ ಹೆಲ್ಪ್ ಆಗುತ್ತೆ? ಅಂದರೆ ಐ ಥಿಂಕ್ ಭಾಷೆ ಅಂತ ಬಿಟ್ಟು ಪ್ರತಿಯೊಂದು ಊರಲ್ಲೂ ಒಂದು ಲೈಕ್ ಪ್ರತಿಯೊಂದು ಸ್ಟೇಟಲ್ಲೂ ಈ ಥರ ಸಮುದಾಯಗಳಿರುತ್ತೆ, ಊರ ಕಡೆ ಇರುತ್ತೆ, ಆ್ಯಂಡ್ ಅವ್ರ ಮೇಲೆ ಒಂದು ದಬ್ಬಾಳಿಕೆ ನಡೀತಾ ಇರುತ್ತೆ ಅವ್ರದ್ದೆಲ್ಲ. ಅದು ಐ ಥಿಂಕ್ ಮುಂಚೆ ನಡೀತಾ ಇತ್ತು, ಇವಾಗ ನಿಂತೋಗಿದೆ ಅಂತ ಹೇಳೋಕ್ಕಾಗಲ್ಲ, ಇವಾಗಲೂ ನಡೀತಾ ಇರುತ್ತೆ. ಆ್ಯಂಡ್ ಐ ಥಿಂಕ್ ಅದನ್ನು ಆ ಥರ ಸ್ಟೋರೀಸ್ ಬಂದಾಗ ಭಾಷೆನೂ ಮೀರಿ ಆ ಬ್ಯಾರಿಯರ್ನು ಮೀರಿ ಕತೆಗಳು ಹೋಗುತ್ತೆ. ಇದು ಯಾಕಂದರೆ ಇದು ಬರೀ ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ, ಸೊ ಬರೀ ಕನ್ನಡಿಗರಿಗೆ ಮಾತ್ರ ಇದು ತಲುಪುತ್ತೆ ಅಂತಲ್ಲ. ಈ ಥರ ತುಂಬ ಬೇರೆ ಬೇರೆ ಸಮುದಾಯದವ್ರು ಇರ್ತಾರೆ, ಬೇರೆ ಬೇರೆ ಕಮ್ಯುನಿಟೀಸ್ ಅವ್ರು ಇರ್ತಾರೆ. ಸೊ ಅವ್ರಿಗೆಲ್ಲ ರಿಲೇಟ್ ಆಗುತ್ತೆ ಈ ಥರ ಒಂದು ಸ್ಟೋರಿ ಪಿಕ್ ಮಾಡಿದಾಗ. ಸೊ ಐ ಥಿಂಕ್ ಅದಕ್ಕೋಸ್ಕರನೇ ದ ರೈಸ್ ಆಫ್ ಅಶೋಕನು ಕನ್ನಡ ಬಿಟ್ಟು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲೂ ಮಾಡ್ತಾ ಇದ್ದಾರೆ ಅಂತ. ಒಂದು ಫೈನಲ್ ಪ್ರಶ್ನೆ, ಶೂಟಿಂಗ್ ನಡೀತಾ ಇದೆ, ಬಟ್ ನಿಮ್ಮ ತಂದೆಯವರು ರಿಟೈರ್ ಆಗಿದ್ರು ಕೂಡ ಅವ್ರು ಕೂತಂತ ಗೆಸ್ಚರು, ಅಪಿಯರೆನ್ಸು, ಎಸ್ ಗುರು ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಅಂದರೆ ಇವಾಗ ಅಂದರೆ ಯೂಶಲಿ ಔಟ್ ಆಫ್ ಬ್ಯಾಂಗ್ಳೂರ್ ಶೂಟ್ ಮಾಡ್ತಾ ಇದ್ರೆ ಇವಾಗ ನನ್ನ ತಂದೆನೇ ಬರ್ತಾರೆ ನನ್ನ ಜೊತೆ. ಬ್ಯಾಂಗ್ಳೂರಲ್ಲಿದ್ದಾಗ ಅಮ್ಮ ಬರ್ತಾರೆ. ಸೊ ಅಪ್ಪಂಗೆ ಇಷ್ಟ, ಲೈಕ್ ಹಿ ಲೈಕ್ಸ್ ಬೀಯಿಂಗ್ ಆನ್ ದ ಸೆಟ್. ಅವ್ರಿಗಿದೆಲ್ಲ ನನಗೆ ಅವ್ರು ಇಮಿಡಿಯೇಟ್ ಆಗಿ ಕಾರ್ ಬಂದು ಸೆಟ್ಟಿಗೆ ನಿಂತ ತಕ್ಷಣ ಅದಾದ್ಮೇಲೆ ಅವ್ರು ಇಳ್ದೋಗ್ತಾರೆ. ಆದ್ಮೇಲೆ ನಾನೇ ಊಟ ಆಯ್ತಾ ಎಲ್ಲಿದ್ದೀರಾ ಅಂತ ನಾನೇ ಕೇಳೋದು. ಎಲ್ಲರ ಜೊತೆ ಓಡಾಡ್ಕೊಂಡು ಫ್ರೆಂಡ್ಸ್ ಮಾಡಿಕೊಂಡು, ಮೊನ್ನೆ ಅಲ್ಲಿ ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ ಅವ್ರನ್ನ ಸೈಕಲ್ ಇತ್ತು ನಂದು, ಅದನ್ನ ಓಡಿಸ್ಕೊಂಡು. ಸೊ ಅವರು ಈ ಲೈಕ್ಸ್ ಶೂಟಿಂಗ್, ಅವ್ರಿಗೂ ಆ ಪ್ರೋಸೆಸ್ ಇಷ್ಟ, ಏನು ನಡೀತಾ ಇದೆ ಅದೆಲ್ಲ ಅವರು ಐ ಥಿಂಕ್ ಅವ್ರಿಗೂ ತುಂಬ ಕ್ಯೂರಿಯಸ್ ಆಗಿ ಅವ್ರೂ ನೋಡ್ತಾರೆ, ಅವ್ರೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಐ ಥಿಂಕ್ ಹಿ ಲೈಕ್ಸ್ ಇಟ್. ಅಲ್ಲ, ಬ್ರೇಕಿಂಗ್ ನ್ಯೂಸ್ ಇದು. ಇಲ್ಲ ಮಾಡ್ತಾ ಇದ್ದಾರೆ. ಐ ಥಿಂಕ್ 3 ಸಿನಿಮಾ ಆಗಲೇ ಮಾಡ್ತಾ ಇದ್ದಾರೆ ಅಂತ, ಯಾವುದೋ ಒಂದು ಡಬ್ಬಿಂಗು ಹೋಗಿ ಬಂದರು. ಇವಾಗ ನಾನು ಹೇಳ್ಬಾರ್ದು, ಅವರೇ ಹೇಳ್ಬೇಕು. ಬಟ್ ಐ ಥಿಂಕ್ ಈಸ್ ಆ್ಯಕ್ಟಿಂಗ್, ಸೊ ಅವ್ರಿಗೂ ಇಷ್ಟ ಆಲ್ ಆಫ್ ದಿಸ್. ಎಸ್ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಿಷ್ಟು ಸಪ್ತಮಿ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.